ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆರೋಗ್ಯ ಇಲಾಖೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಹುನಗುಂದ ಹಾಗೂ ಮಾರ್ಗದರ್ಶನ ಪ್ಯಾರಾಮೆಡಿಕಲ್ ಕಾಲೇಜು ಹುನಗುಂದಿವರ ಸಹಯೋಗದಲ್ಲಿ ದಿನಾಂಕ ಆಗಸ್ಟ್ 9, 2024 ರಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕೋಲ್ಕತ್ತಾದ ಸರಕಾರಿ ಆರ್ಜಿಕರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿನಿ ಡಾಕ್ಟರ್ ಮೌಮಿತಾ ದೇಬಾತ್ರನ್ನು ಅತ್ಯಾಚಾರವೆಸಗಿ ಕೊಲೆಗೈದ ಆರೋಪಿ ಸಂಜಯ್ ರಾಯ್ನನ್ನು ಕೂಡಲೇ ಗಲ್ಲಿಗೇರಿಸಿ ಮೃತ ವಿದ್ಯಾರ್ಥಿನಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ದಿನಾಂಕ ಆಗಸ್ಟ್ 17, 2024 ರಂದು ಮುಂಜಾನೆ 11 ಗಂಟೆಗೆ ಹುನಗುಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ ಅಂಕೋಲೇಕರರ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ರೇವಣ ಸಿದ್ದಪ್ಪ ಶೇಖಣ್ಣವರರ ಮತ್ತು ಇತರ ವೈದ್ಯರು ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರ ಉಪಸ್ಥಿತಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಜರುಗಿತು. ಮೊದಲಿಗೆ ವೈದ್ಯರು ಮತ್ತು ವಿದ್ಯಾರ್ಥಿನಿಯರು ಉಪನ್ಯಾಸಕರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಆರೋಪಿ ಕಾಲೇಜಿನ ಆಡಳಿತ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಮತ್ತು ವಿದ್ಯಾರ್ಥಿನಿಗೆ ನ್ಯಾಯೊದಗಿಸುವ ಘೋಷಣೆ ಮೊಳಗಿಸುತ್ತಾ ಆಸ್ಪತ್ರೆ ಮುಂದಿನ ರಸ್ತೆಯಿಂದ ಹೊರಟ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳನ್ನು ಸಂಚರಿಸಿ ಮರಳಿ ಆಸ್ಪತ್ರೆಯ ಆವರಣಕ್ಕೆ ತಲುಪಿತು. ನಂತರ ಕ್ಯಾಂಡಲ್ ಬೆಳಗಿಸಿ ಮತ್ತು ಮೌನಾಚರಣೆಯೊಂದಿಗೆ ಮೃತ ವಿದ್ಯಾರ್ಥಿನಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ನಂತರ ಡಾಕ್ಟರ ಮಂಜುನಾಥರು ಮತ್ತು ಆಪ್ತ ಸಮಾಲೋಚಕ ಮಂಜುನಾಥ ಹೊಸಮನಿ ಹಾಗೂ ಉಪನ್ಯಾಸಕರಾದ ವೀರಣ್ಣ ಮಕಾಶಿ, ವೈದ್ಯ ವಿದ್ಯಾರ್ಥಿ ರಾಹುಲ್ ಮಂಗಳೂರರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ, ಈ ಒಂದು ಕೃತ್ಯವು ಪೂರ್ವನಿಯೋಜಿತ ಮತ್ತು ಹೇಯ ಕೃತ್ಯವಾಗಿದೆ. ಆದರೆ ಅಲ್ಲಿನ ಪೊಲೀಸ್ ಇಲಾಖೆ ಮತ್ತು ಆಡಳಿತ ವ್ಯವಸ್ಥೆಯು ಬೇರೊಂದು ರೂಪ ಕೊಟ್ಟು ಮುಚ್ಚಿ ಹಾಕುವ ಹುನ್ನಾರ ನಡೆಸಿದೆ ಎಂದರು. ನಂತರ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಗಳಲ್ಲಿ ರಾತ್ರಿ ಹಗಲು ಎನ್ನದೆ ಅತಿಯೊತ್ತಡದಲ್ಲಿದ್ದರೂ ಸಹ ಸೇವಾ ಮನೋಭಾವದೊಂದಿಗೆ ವೃತ್ತಿ ನಿರ್ವಹಿಸುವರಿಗೆ ಸುರಕ್ಷೆ, ರಕ್ಷಣೆ ಎನ್ನುವುದು ಮರಚಿಕೆಯಾಗಿದೆ. ಹಾಗಾಗಿ ಮಹಿಳಾ ವೈದ್ಯ ವಿದ್ಯಾರ್ಥಿ ಮೇಲೆ ಪೈಶಾಚಿಕ ಕೃತ್ಯವೆಸೆದ ಅತ್ಯಾಚಾರ, ಕೊಲೆಪಾತಕಿಗೆ ತತ್ಕ್ಷಣ ಗಲ್ಲಿಗೇರಿಸಬೇಕು ಹಾಗೂ ಈ ರೀತಿಯ ಕೃತ್ಯಗಳು ಮರುಕಳಿಸಿದಂತೆ ಬಿಗಿ ಕಾನೂನು ಜಾರಿ ಮತ್ತು ಸೇವಾನಿರತ ವೈದ್ಯರಿಗೆ ಸುರಕ್ಷೆ, ರಕ್ಷಣೆ ಖಾತರಿಪಡಿಸುವ ಕಟ್ಟುನಿಟ್ಟಿನ ಕಾನೂನು ತತ್ಕ್ಷಣ ಅಸ್ತಿತ್ವಕ್ಕೆ ತರಬೇಕೆಂದು ಆಗ್ರಹಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ವೈದ್ಯರಾದ ಡಾಕ್ಟರ್ ನವೀನಕುಮಾರ ಸಜ್ಜನ, ಡಾಕ್ಟರ್ ಹರ್ಷವರ್ಧನ ಸಜ್ಜನ, ಆಪ್ತ ಸಮಾಲೋಚಕರಾದ ಯಮನಪ್ಪ, ಶರಣಬಸವಾಂಗಡಿ, ರಾಘವೇಂದ್ರ ಕೊರ್ತಿ ಸೇರಿದಂತೆ ಇತರೆ ಆರೋಗ್ಯ ಸಿಬ್ಬಂದಿಗಳು, ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಒಂದು ವೈದ್ಯಕೀಯ ಸಿಬ್ಬಂದಿ ತಮ್ಮ ಜೀವನ ಹಂಗನ್ನು ತೊರೆದು ತಮ್ಮ ಕುಟುಂಬ ಹಾಗೂ ತಮ್ಮ ಮನೆ ಮಠ ಮಕ್ಕಳನ್ನು ಲೆಕ್ಕಿಸದೆ ಪ್ರತಿನಿತ್ಯ ಸಮಾಜದ ಒಳಿತಿಗಾಗಿ, ರೋಗಿಗಳ ಒಳಿತಿಗಾಗಿ, ಅವರ ಒಂದು ಕುಟುಂಬದ ಒಳಿತಿಗಾಗಿ ಹಗಲಿರಲು ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ದಿವಸ ಅವರು ತಮ್ಮ ಕಷ್ಟವನ್ನು ಎಂದೂ ಲೆಕ್ಕಿಸದೆ ತಮ್ಮ ಸಾಕಷ್ಟು ಕಷ್ಟ ನೋವುಗಳನ್ನು ಮನಸ್ಸಿನಲ್ಲಿದ್ದರೂ ಕೂಡ ಮಂದ ಆಸೆಯಿಂದ ಬಂದಂತ ರೋಗಿ ಅವ ಒಳ್ಳೆಯ ಒಂದು ನ್ಯಾಯಯುತ ದಾರಿ ಒಳಗದಾನೋ ಅಥವಾ ಅಮಾನವೀಯತೆ ದಾರಿ ಒಳಗದಾನೋ ಅಥವಾ ಅವ ಯಾವ ಕೃತ್ಯ ಮಾಡಿ ಬಂದಿದ್ದಾನ, ಅವನಿಗೆ ಯಾವ ಶಿಕ್ಷೆ ನೀಡಬೇಕು ಅಥವಾ ಯಾವ ರೀತಿ ಶಿಕ್ಷೆ ಆಗಿದೆ ಸರ್ಕಾರದಿಂದ ಕಾನೂನು ಅನ್ನೋದನ್ನು ಲೆಕ್ಕಿಸದೆ ಮಾನವೀಯತೆ ಅವ ಮನುಷ್ಯರು ಏನದ ಅವ ಏನ್ ತಪ್ಪು ಮಾಡಿದಾನೋ ಅಥವಾ ಒಳ್ಳೇದು ಮಾಡಿದಾನೋ ಅನ್ನೋದು ಏನೂ ಲೆಕ್ಕಿಸಿದೆ ಅವ ಒಬ್ಬ ವ್ಯಕ್ತಿಯಾಗಿ ಬಂದಾಗ ಏನದ ಅವ ಮನುಷ್ಯ, ಅವ ಮಾನವೀಯ ದೃಷ್ಟಿಯಿಂದ ಅವನಿಗೆ ನಾವು ಒಂದು ಸೇವೆ ಸಲ್ಲಿಸ್ಬೇಕಂತೇಳಿ ಅವನ ಹಿನ್ನೆಲೆ ಏನು ತಿಳ್ಕೊಳ್ಳದೆ ಅವನ ವಸ್ತುಸ್ಥಿತಿ ಒಳಗೆ ಅವನಿಗೆ ಏನು ತ್ರಾಸ ಆಗೈತೆ ಆ ಒಂದು ಕಷ್ಟಕ್ಕೆ ನಿಜವಾಗಿ ಮಾನವೀಯತೆ ತಾಯಿ ಇರುವುದರಿಂದ ಸ್ಪಂದಿಸುವಂತ ಏಕೈಕ ಒಂದು ವರ್ಗ ಇದ್ರೆ ಅದು ನಮ್ಮ ವೈದ್ಯಕೀಯ ಸಿಬ್ಬಂದಿ ವರ್ಗ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನು ಉಳಿದಂತರ ಪರಿಸ್ಥಿತಿ ಏನಾಗ್ಬೋದು? ಎಲ್ಲರನ್ನೂ ಮಾಡಿಸಿ ಸಾಂತ್ವನ ಹೇಳಿ ಎಲ್ಲರನ್ನೂ ಕೈಯೊಳಗಿಲ್ಲ ಅಂತಂದ್ರೆ ಈ ನಿಟ್ಟಿನೊಳಗೆ ಒಂದು ಶಿಸ್ತುಬದ್ಧವಾದ ಒಂದು ಕಠಿಣ ಕಾನೂನು ಜರುಗಿಸಬೇಕು. ಸೊ ಈ ಒಂದು ಸಾಮೂಹಿಕ ಅತ್ಯಾಚಾರ ಅಥವಾ ಸಾಮೂಹಿಕ ಒಂದು ಏನಾದರೂ ಅನಾಗರಿಕತೆ ಮೆರೆಯುವಂತ ಜನರಿಗೆ ತಕ್ಕ ಶಿಕ್ಷೆ ಆಗಬೇಕು. ಜೀವಮಾನವಿಡೀ ಏನದ ತಕ್ಷಣಕ್ಕೆ ಗಲ್ಲಿಗೆ ಹಾಕ್ಬಾರ್ದು. ಅವರ ಜೀವನ ಪರ್ಯಂತ ಬೆತ್ತಲೆ ಜೀವನವನ್ನು ನಡೆಸುವಂಗ ಅವ್ರಿಗೆ ಏನದ ಒಂದು ಶಿಕ್ಷೆ ಆಗಬೇಕು. ಅವರದನ್ನ ನೋಡಿದಂತ ಪ್ರತಿಯೊಬ್ಬರಿಗೂ ಒಂದು ಪಾಠ ಆಗುವಂತ ಕಠಿಣ ಕಾನೂನು ಕ್ರಮ ಏನದ ಈ ದೇಶದಲ್ಲಿ ಜಾರಿ ಆಗಬೇಕು. ಇದರಿಂದ ಏನದ ಇದ್ರ ಜೊತೆಗೆ ಏನದ ವೈದ್ಯಕೀಯ ಸಿಬ್ಬಂದಿಗೆ ಯಾವುದೇ ಒಂದು ಕೂಡ ನಾವು ವೈದ್ಯಕೀಯ ಸಿಬ್ಬಂದಿ ನಾವು ಕೆಲವೊಂದು ವೈದ್ಯಕೀಯ ಸಿಬ್ಬಂದಿ ಒಳಗೆ ಏನದ ಅಲ್ಲಿನ ಲೋಕಲ್ ಏನದ ಪ್ರೆಷರ್ಗಳು ಇರ್ತಾವ. ಅಂತದಿದ್ದಾಗ ಏನದ ಸೊ ತಾವೇ ಸ್ವಯಂವಾಗಿ ತಮ್ಮ ಒಂದು ಪರಿವಾರ ಇರುವಂತ ವೈದ್ಯ ಸಿಬ್ಬಂದಿಗಳು ಹೋಗಿ ಕಂಪ್ಲೇಂಟ್ ದಾಖಲಿಕ್ಕೆ ಏನದ ಅನಾನುಕೂಲ ಇರ್ತದೆ. ಅಂತ ಸಂದರ್ಭದೊಳಗೆ ಏನದ ಪೊಲೀಸ್ ಇಲಾಖೆ ಅಥವಾ ಸಾಮಾಜಿಕ ಕಳಕಳಿ ಅಂತ ಜನರು ಏನದ ಅದನ್ನ ಗುರುತಿಸಿ ಪೊಲೀಸ್ ಇಲಾಖೆ ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು. ಈಗ ಹೆಂಗ್ ಮತ್ತು ಮಾರ್ಗದರ್ಶನ ಕಾಲೇಜ್ ನರ್ಸಿಂಗ್ ಕಾಲೇಜ್ ವತಿಯಿಂದ ನಿಮ್ಮ ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿಗೆ ಏನು
ಅನ್ಯಾಯ ಆಗಿದೆಯಲ್ಲ ಅದ್ರ ಸಂಬಂಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಏನಾಗಿದೆ, ವಿದ್ಯಾರ್ಥಿಗಳು ಆಗಸ್ಟ್ 9 ತಾರೀಕಿಗೆ ತೀರ್ಕೊತಾರೆ. ಅವು ಆತ್ಮಹತ್ಯೆ ಅಂತೇಳಿ ಅದನ್ನು ಸಾಬೀತು ಮಾಡ್ಲಿಕ್ಕೆ ನೋಡ್ತಾರೆ. ಆ್ಯಕ್ಚುಲಿ ಆಗಿದ್ದೇ ಬೇರೆ ಆಗಿರ್ತದೆ, ಅದು ಅತ್ಯಾಚಾರ ಮತ್ತು ಹತ್ಯೆ ಆಗಿರ್ತದೆ. ಆ ಬಾಡಿ ನೋಡಿದ್ರೆ ಬಾಯಿಂದ ರಕ್ತ ಬರ್ತಿರ್ತದೆ, ಕಣ್ಣಲ್ಲಿ ರಕ್ತ ಬರ್ತಿರ್ತದೆ. ಪೆಲ್ವಿಸನ್ನು ಇದನ್ನು ಮಾಡಿರ್ತಾರೆ, ಮುರಿದಿರ್ತಾರೆ, ಎರಡು ಕಾಲು ಆ ಕಡೆ ಈ ಕಡೆ ಆಗಿರ್ತವೆ. ಅದು ನೋಡಿದ್ರೆ ಗೊತ್ತಾಗ್ತದೆ ಇದು ಆತ್ಮಹತ್ಯೆ ಅಲ್ಲ, ಇದು ಒಂದು ನೋಡ್ತಾ ಇದ್ದಾರೆ. ಅವರ ತಾಯಿಗೆ ತಂದೆಗೆ ದೇವರ ನೋವನ್ನು ತುಂಬುವಂಥ ತಾಕತ್ತು ಕೊಡಲಿ ಮತ್ತು ಅವಳಿಗೆ ನ್ಯಾಯ ಸಿಗಲಿ. ಯಾಕಂದರೆ ಆ ಮರುದಿನ ಏನಾಗ್ತದೆ, ಎಲ್ಲರೂ ಸಿಬ್ಬಂದಿಗಳು ಪ್ರೊಟೆಸ್ಟ್ ಮಾಡೋ ಮುಂದೆ 100,000 ಜನ ಗುಂಡಾಗಳು ಬಂದು ಅವ್ರಿಗೆಲ್ಲ ಚದುರಿಸ್ಲಿಕ್ಕೆ ನೋಡ್ತಾರೆ. ಮತ್ತು ಹೋಗಿ ಅವ್ರು ಕೇಳಿದಷ್ಟೇ ಎಲ್ಲಿ ಇದು ಆಯಿತು, ಎಲ್ಲಿ ಹತ್ಯೆ ಆಯಿತು, ಎಲ್ಲೇ ಸತ್ತಿದ್ಲು ಅಂತೇಳಿ ಆ ರೂಮ್ನ ಹುಡುಕೊಂಡು ಹೋಗಿ ಆ ರೂಮ್ನ ಚಿತ್ರ ಮಾಡಿ ಅಲ್ಲಿದ್ದಂಥ ಎಲ್ಲ ಎವಿಡೆನ್ಸನ್ನು ಹಾಳು ಮಾಡ್ತಾರೆ. ಇದರ ಅರ್ಥ ಏನು, ಈ ಕೊಲೆ ಹಿಂದೆ ಭಾಳಷ್ಟು ದೊಡ್ಡ ಜನರ ಕೈವಾಡಿದೆ. ಅವ್ರನ್ನೆಲ್ಲ ಆದಷ್ಟು ಜಲ್ದಿ ಅರೆಸ್ಟ್ ಮಾಡಬೇಕು ಮತ್ತು ಅವರಿಗೆ ಶಿಕ್ಷೆ ಕೊಡಬೇಕಂತ ಈ ಪ್ರತಿಭಟನೆ ಮುಖಾಂತರ ನಾನು ಹೇಳ್ಬರ್ತೀನಿ. ಈ ಥರ ಆಗಾಗತ್ತೈತೆ ಅಂತಂದ್ರೆ ನಾವು ನೈಟ್ ಡ್ಯೂಟಿ ಯಾವ ಥರ ಮಾಡ್ಬೇಕಂತ, ಒಂದು ಮನ್ಯಾಗ ಮಕ್ಕಳನ್ನ ಬಿಟ್ಟು ಬಂದಿರ್ತಾರೆ, ಆಮೇಲೆ ಅವ್ರ ಹಸ್ಬೆಂಡ್ ಬಿಟ್ಟು ಬಂದಿರ್ತಾರೆ. ನೈಟ್ ಬರುವಾಗ ಈ ಥರ ಪ್ರಾಬ್ಲಮ್ ಆಯ್ತು ಅಂದ್ರೆ ಪ್ರೊಟೆಸ್ಟ್ ಎಲ್ಲಿ ಐತಿ ಡಾಕ್ಟರ್ಸ್ಗೆ ಈ ಥರ ಆದ್ರೆ ನಾವು ಹಾಸ್ಪಿಟ್ಲ್ನಾಗ ಯಾವ ಥರ ವರ್ಕ್ ಮಾಡಬೇಕು. ಆಮೇಲೆ ಸಣ್ಣ ಮಕ್ಕಳನ್ನ ಬಿಟ್ಟು ಬಂದಿರ್ತಾರೆ. ಹೀಗೆ ಅದನ್ನು ಆದಷ್ಟು ಮುಚ್ಚಾಕ್ ನೋಡಬಾರ್ದು. ಅದನ್ನು ಏನು ತನಿಖೆ ಆಗಬೇಕು, ತನಿಖೆಯಾಗಿ ಡಾಕ್ಟರ್ ಮಮಿತ್ ಅವರಿಗೆ ನ್ಯಾಯ ಸಿಗಬೇಕೆಂದು ನಮ್ಮ ಎಲ್ಲ ವೈದ್ಯಕೀಯ ಮತ್ತು ನರ್ಸಿಂಗ್ ವಿಭಾಗದಿಂದ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿರ್ಭಯ ಕೇಸ್ ಆಯಿತು. ಅವಳು ಕೂಡ ಒಬ್ಬ ಏನಪ್ಪ ಅಂದ್ರೆ ಫಿಸಿಯೋಥೆರಪಿ ಸ್ಟೂಡೆಂಟ್ ಆಗಿತ್ತು. ಅದಾದ ನಂತರ ಕೌಂಟ್ ಮಾಡಲಾರ್ದಷ್ಟು ಇಂಡಿಯಾದಲ್ಲಿ ರೇಪ್ ಆಗಿವೆ. ಬಟ್ ನಾವು ಪ್ರತಿ ಸಲವೂ ಈ ಥರ ಪ್ರತಿಭಟನೆ ಮಾಡ್ತೇವೆ, ಮತ್ತೊಂದು ದಿನ ಆದ ನಂತರ ಅದನ್ನು ಮರ್ತು ಬಿಡ್ತೀವಿ. ಇವತ್ತಿನ ದಿನ ಈ ಡಾಕ್ಟ್ರಿಗೆ ಅಷ್ಟೇ ಅಲ್ಲ, ಎಷ್ಟೆಲ್ಲ ಜನರಿಗೆ ಅನ್ಯಾಯ ಆಗಿದೆಲ್ಲ ಅವರಿಗೆ ನ್ಯಾಯ ಸಿಗಬೇಕು. ಒಂದನೇ ವಿಷಯ, ನಾವು ಕಠಿಣ ಕಾನೂನನ್ನು ತರಬೇಕು. ಎರಡನೇದು, ನಮ್ಮ ಸಮಾಜದಲ್ಲಿದ್ದಂಥ ಜನರದ ಮಾನಸಿಕತೆ ಬದಲಿ ಆಗಬೇಕು. ಒಂದು ವಿಷಯನ ಈ ಪ್ರಸಂಗದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಏನಪ್ಪ ಅಂದ್ರೆ ಮುಖ್ಯ ಮೂಲ ಏನಪ್ಪ ಅಂದ್ರೆ ನಮ್ಮ ನೈತಿಕ ಗುಣಗಳೇ ನಮ್ಮಲ್ಲಿ ಕಾಣೆ ಆಗ್ತವೆ. ಬಟ್ ಆ ಗುಣಗಳು ಬರಬೇಕು, ಜನರಲ್ಲಿ ಏನಪ್ಪ ಸುಧಾರಣೆ ಬರಬೇಕು. ಇವತ್ತಿನ ನಾನು ಗೌರ್ಮೆಂಟ್ಗೆ ಏನು ಮನವಿ ಮಾಡ್ತೀನಪ್ಪ ಅಂದ್ರೆ ಜನರಲ್ಲಿ ಸ್ಟ್ರಿಕ್ಟ್ ಕಾನೂನು ತರಬೇಕು. ಮತ್ತು ಇವನ್ನ ನಾವು ಪುರುಷರಿಂದ ಏನಿದಾವಲ್ಲ, ಪುರುಷರಲ್ಲಿ ಸ್ವಲ್ಪ ನಮ್ಮದು ಮಾನಸಿಕತೆ ಬದಲಿ ಆಗಬೇಕು. ಅದಕ್ಕೆ ಇವತ್ತು ಒಂದೇ ಒಂದು ವಿಷಯನ ಎಲ್ಲರೂ ಮನವಿ ಮಾಡ್ಕೊಂಡು ಏನಪ್ಪ ಅಂದ್ರೆ ಇವತ್ತಿನ ದಿನ ನಮ್ಮ ಸಮಾಜದಾಗ ಆಧ್ಯಾತ್ಮಿಕದ ಕೊರತೆ ಆಗೈತಿ. ಮತ್ತು ಗೌರ್ಮೆಂಟಾಗಿ ಕುತ್ಕೊಂಡು ಇವತ್ತು ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ.